ಹಾಯ್ ಆಲ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು APG ವ್ಲಾಗ್ಸ್. ಸೊ ಇವತ್ತು ನಮ್ಮ ತಾತ ಅವರ ಒಂದು ಕಾರ್ಯದ ಪೂಜೆ ಇತ್ತು. ಸೊ ಅವರು ತೀರ್ಕೊಂಡಾದ್ಮೇಲೆ ಕಾರ್ಯ ಮಾಡ್ತಾರಲ್ಲ ದೈದು ಹಾಕೊಳ್ಳೋದು ಅನ್ನೋದು. ಸೊ ಅವತ್ತು ಇವತ್ತಿತ್ತು. ಸೊ ಇವತ್ತು ಬೇಗನೆ ಬೆಳಗ್ಗೆ ಎಲ್ಲ ಇದ್ದು ನಿನ್ನೆ ಎಲ್ಲ ಕ್ಲೀನಿಂಗ್ ಆಯಿತು. ಇವತ್ತು ಪೂಜೆ ಅದನ್ನೆಲ್ಲ ಮುಗಿಸ್ಬೇಕಂತಂದು ಜಲ್ದಿನೇ ಇದ್ದಿದ್ವಿ. ಬೇಗ ಪೂಜೆ ಎಲ್ಲ ಮುಗಿಸಿ ಆ ಕಡೆ ಹೋಗಿ ಕೆಪೆಲ್ ಅದನ್ನೆಲ್ಲ ಕಟ್ ಮಾಡಿಕೊಂಡು ಕೂತ್ಕೊಂಡಿದ್ನಿ. ಸೊ ನಮ್ಮ ಅಂಟಿಯರು, ನಮ್ಮ ಯಜಮಾನ್ರ, ನಮ್ಮ ಅಮ್ಮಾರ ಎಲ್ಲರೂ ಸೇರಿ ಅಡುಗೆಗೆ ಪ್ರಿಪೇರ್ ಮಾಡತ್ತಿದ್ರು. ಸೊ ಬೆಳಗ್ಗೆನೇ ಎಲ್ಲನೂ ಮಾಡತ್ತಿದ್ವಿ. ಆಮೇಲೆ ಮನೆಯಲ್ಲಿ ಅಜ್ಜಿಗಳಿಗೆ ನಮಗೆ ಎಲ್ಲರಿಗೂ ಬಳಿ ಇಡಿಸಿದ್ರು. ಸೊ ನಮ್ಮ ಕಡೆ ಈ ಥರ ಪದ್ಧತಿ ಇರ್ತೈತಿ. ದೈದು ಹಾಕೊಳ್ಳೋ ದಿನ ಎಲ್ಲರೂ ಊಟಕ್ಕೆ ಹಾಕ್ಸ್ತಾರ. ಆಮೇಲೆ ಮನೆ ಮಂದಿ ಹೆಣ್ಮಕ್ಳಿಗೆ ಎಲ್ಲರಿಗೂ ಬಳಿ ಇಡಿಸ್ತಾರ. ಆಮೇಲೆ ಪೂಜೆ ಮಾಡ್ತಾರ, ಎಡೆ ಇಡ್ತಾರ, ಇಷ್ಟೆಲ್ಲಾನು ಪದ್ಧತಿಗಳು ಇರ್ತಾವು. ಸೊ ನಾನು ಕೂಡ ಇಷ್ಟೆಲ್ಲಾನು ಮುಗಿಸಿ ಇವತ್ತು ಆ್ಯಕ್ಚುಲಿ ನನ್ನ ಮಗನಿಗೆ 11 ತಿಂಗಳು ಕೂಡ ಕಂಪ್ಲೀಟ್ ಆಯ್ತು. ಅದ್ರದ್ದು ಫೋಟೋಶೂಟ್ ಮಾಡು ಬಾಕಿ ಇತ್ತು. ಸೊ ನನ್ನ ಮಗ ಇಲ್ಲೇ ಅದನ್ನ ವಾಯ್ಸ್ ಕೊಡೋ ಮುಂದೆ ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಇರ್ತೈತಿ. ಸೊ ಏನು ಅನ್ಕೋಬೇಡ್ರಿ. ಸೊ ಅವನಿಗೆ ಕೂಡ 11 ತಿಂಗಳು ಕಂಪ್ಲೀಟ್ ಆಗಿರೋದ್ರಿಂದ ಅವನು ಫೋಟೋಶೂಟ್ ಮಾಡಬೇಕಿತ್ತು. ನಾನು ಅದ್ರ ಸಲುವಾಗಿ ಇಲ್ಲೇ ಬೇಗನೆ ಕೆಲಸ ಮುಗಿಸಿ ನಾನು ಆ ಕಡೆ ಹೋಗಿ ಫೋಟೋಶೂಟ್ ಮಾಡಬೇಕಂತ ಅಂದ್ಕೊಂಡಿದ್ನಿ. ಆಮೇಲೆ ಏನೂ ಪ್ರಾಬ್ಲಮ್ ಆಗಬಾರ್ದಲ್ಲ, ಆ ಕಡೆ ಹೋಗಿ ಈ ಕಡೆ ಹೋಗಿ ಬಾ ಅಂತಂದು. ಸೊ ಅದ್ರ ಸಲುವಾಗಿ ಇಲ್ಲಿ ಕೆಲಸ ಮುಗಿಸಿ ಆಮೇಲೆ ಅಲ್ಲೇ ಹೋದ್ನಿ ನಾನು ಫೋಟೋಶೂಟಿಗೆ. ಇವತ್ತೊಂದು ಸಿಂಪಲ್ ಫೋಟೋಶೂಟ್ ತೆಗಿಸ್ಬಿಡ್ನು ಅಂತಂದು. ಎಷ್ಟೇ ಬಿಸಿ ಇದ್ರು ನನ್ನ ಮಗನಿಗೆ ಫೋಟೋಶೂಟ್ ಮಾಡೋದಾಗಿರ್ಬೋದು, ಅವ್ನಿಗೆ ಏನೋ ಕಡಿಮೆ ಆಗುವಂಗೆ ನಾನು ನೋಡ್ಕೊಳ್ಳೋದಿಲ್ಲ. ಎಷ್ಟೇ ಬಿಸಿ ಇದ್ರು ನನ್ನ ಕೆಲಸನ ಪಟ್ಟಂತ ಮುಗಿಸಿ ಅದನ್ನು ಕೂಡ ಮುಗಿಸ್ತೀನಿ. ಎಲ್ಲ ಫೋಟೋಶೂಟ್ ಎಲ್ಲ ಮುಗಿಸಿ ಈ ಕಡೆ ಬಂದ ನಮ್ಮ ಮನೆ ಮಂದಿ ಎಲ್ಲಾನು ಸೇರಿ ತಾತ ಅವರ ಆತ್ಮಕ ಶಾಂತಿ ಸಿಗಲಿ ಅಂತಂದು ಚಂದಾಗ ಎಲ್ಲಾನು ಪೂಜೆನ ಮುಗಿಸಿದ್ವಿ. ಸೊ ಇದು ಡೇ 2 ವ್ಲಾಗ್ ಆಗಿತ್ತು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವ್ಲಾಗ್ನಾಗ ಸಿಗೋಣ್ರಿ. ಬಾಯ್.